ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ನೀರು ಬಿಡೋ ಆದೇಶಕ್ಕೆ ಬ್ರೇಕ್ ಬೀಳುತ್ತಾ? ಹಾಗಾದ್ರೆ ಕಾವೇರಿ ವಿಚಾರವಾಗಿ ಕರುನಾಡಿಗೆ ಸಿಗುತ್ತಾ ಗುಡ್ ನ್ಯೂಸ್ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಕರುನಾಡಿಗೆ ಸಿಗುತ್ತಾ ಗುಡ್ ನ್ಯೂಸ್ ಅನ್ನೋ ಪ್ರಶ್ನೆ. ಸಿಡಬ್ಲ್ಯೂಎಂಎ ಅಧ್ಯಕ್ಷ ಎಸ್.ಕೆ. ಹಲ್ದಾರ್ ನೇತೃತ್ವದಲ್ಲಿ ತುರ್ತು ಸಭೆಯನ್ನ ಮಾಡಲಾಗುತ್ತೆ. ಇನ್ನು ದೆಹಲಿಯ ಎಂಟಿಎನ್ಎಲ್ ಬಿಲ್ಡಿಂಗ್ನ ಸಿಡಬ್ಲ್ಯೂಎಂಎ ಕಮಿಟಿ ರೂಮ್ನಲ್ಲಿ ಸಭೆ. ಇನ್ನು ಒಂದ್ ಕಡೆ ಈಗಾಗಲೇ ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಪ್ರತಿನಿಧಿಗಳಿಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಡಬ್ಲ್ಯೂಎಂಎ ಅಧಿಕಾರಿಗಳಿಂದ ಹೈ ವೋಲ್ಟೇಜ್ ಮೀಟಿಂಗ್. ಈ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯತ್ತ ಎಲ್ಲರ ಚಿತ್ತ ಈಗ ನೆಟ್ಟಿರುವಂತದ್ದು. ಸಿಡಬ್ಲ್ಯೂಎಂಎ ಅಧ್ಯಕ್ಷ ಎಸ್.ಕೆ. ಹಲ್ದಾರ್ ನೇತೃತ್ವದಲ್ಲಿ ತುರ್ತು ಸಭೆಯನ್ನ ಮಾಡಲಾಗುತ್ತೆ. ದೆಹಲಿಯ ಎಂಟಿಎನ್ಎಲ್ ಬಿಲ್ಡಿಂಗ್ನ ಸಿಡಬ್ಲ್ಯೂಎಂಎ ಕಮಿಟಿ ರೂಮ್ನಲ್ಲಿ ಸಭೆ. ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಪ್ರತಿನಿಧಿಗಳಿಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ. ಕರ್ನಾಟಕದ ಪರವಾಗಿ ಗೌರವ್ ಗುಪ್ತಾ, ತಮಿಳುನಾಡು ಪರ ಸತ್ಯಬ್ರತ, ಕೇರಳದಿಂದ ಪುನೀತ್ ಕುಮಾರ್, ಪುದುಚೇರಿಯ ಡಾಕ್ಟರ್ ಮುತ್ತಮ್ಮ ಭಾಗಿಯಾಗಿದ್ದಾರೆ. ಇದೇ ವೇಳೆ ಕೆಆರ್ಎಸ್ ನೀರಿನ ಕೊರತೆಯ ಬಗ್ಗೆ ಸಭೆಯಲ್ಲಿ ಈಗ ಚರ್ಚೆ ಕೂಡ ಆಗಿರುವಂತದ್ದು. ಹಾಗಾದ್ರೆ ಇಲ್ಲಿ ತಮಿಳುನಾಡಿಗೆ ನೀರನ್ನ ಬಿಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಚರ್ಚೆ ಕೂಡ ಮಾಡಲಾಗುತ್ತೆ. ತುರ್ತು ಸಭೆ ಕೂಡ ಕರೆದಿದ್ದಾರೆ. ಹಾಗಾದ್ರೆ ಈ ತುರ್ತು ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಒಂದ್ ಕಡೆ ಸಿಡಬ್ಲ್ಯೂಆರ್ಸಿ ಆದೇಶ ಮತ್ತು ಕರ್ನಾಟಕದ ನಿರಾಕರಣೆ ಕೂಡ ಒಂದ್ ಕಡೆ ಆಗಿತ್ತು. ಈ ಬಾರಿ ಸಿಡಬ್ಲ್ಯೂಆರ್ಸಿ 15 ದಿನಗಳ ಕಾಲ ಇಲ್ಲಿ 3500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅನ್ನೋದು ಕೂಡ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಹೊರಡಿಸಿತ್ತು. ಆದರೆ ಈಗ ಒಂದ್ ಕಡೆ ಇಡೀ ಕರ್ನಾಟಕದಾದ್ಯಂತ ಇದಕ್ಕೆ ಪ್ರೊಟೆಸ್ಟ್ ಕೂಡ ರೈತರು ಮಾಡ್ತಾ ಇರುವಂತದ್ದು. ಇದೇ ಬೆನ್ನಲ್ಲೇ ಈಗ ಕಾವೇರಿಯ ಕಿಚ್ಚು ಜೋರಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಹೈ ವೋಲ್ಟೇಜ್ ಮೀಟಿಂಗ್ ನಂತರ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಪ್ರಬಲವಾದ ಮಂಡನೆಗೆ ರೆಡಿ ಆಗಿದೆ ರಾಜ್ಯದ ಟೀಮ್. ವಾಸ್ತವ ಸ್ಥಿತಿಯನ್ನ ಮುಂದಿಟ್ಟು ವಾದಿಸಲು ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ನೀಡಿದ್ದಾರೆ. ನೀರು ಬಿಡುಗಡೆ ಅಸಾಧ್ಯವಂತ ಹೇಳಿ ಮನವರಿಕೆಯನ್ನ ಮಾಡಲಿರುವ ರಾಜ್ಯ. ಇನ್ನು ನಮ್ಮಲ್ಲಿ ಕುಡಿಯೋಕೆ ನೀರಿಲ್ಲದ ಸ್ಥಿತಿ ಇಲ್ಲಿ ಎದುರಾಗ್ತಾ ಇದೆ. ಇನ್ನು ಒಂದ್ ಕಡೆ ಇಲ್ಲಿ ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುವುದು ಅಸಾಧ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸದ್ಯದ ಸ್ಥಿತಿಯಲ್ಲಿ ನೀರು ಬಿಡೋಕೆ ಸಾಧ್ಯವಿಲ್ಲ ಅಂತ ಹೇಳಿ ಎನ್ನಲಿರುವ ರಾಜ್ಯದ ಪರ ವಕೀಲರು ಒಪ್ಪಿದ್ರೆ ಇದೇ ಮೇಲ್ಮನವಿ ಈಗ ಸಲ್ಲಿಕೆ ಆಗಲಿದೆ. ರಾಜ್ಯದ ಪರ ಏನಾದರೂ ವಕೀಲರು ಒಪ್ಕೊಂಡ್ರೆ ಹಿಂದೆ ಮೇಲ್ಮನವಿ ಸಲ್ಲಿಕೆ ಮಾಡಲಾಗುತ್ತೆ. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಪ್ರಬಲವಾದ ಮಂಡನೆಗೆ ನಮ್ಮ ರಾಜ್ಯದ ಟೀಮ್ ಕೂಡ ರೆಡಿ ಆಗಿರುವಂತದ್ದು. ವಾಸ್ತವ ಸ್ಥಿತಿಯನ್ನ ಮುಂದಿಟ್ಟು ವಾದಿಸಲು ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ನೀಡಿದ್ದಾರೆ. ಒಂದ್ ಕಡೆ ಇಲ್ಲಿ ನಮ್ಮ ರಾಜ್ಯದಲ್ಲಿಗೆ ಒಂದ್ ಕಡೆ ಬರದ ಛಾಯೆ ಆವರಿಸಿರುವುದರಿಂದ ಈ ಬಾರಿ ಕೆಆರ್ಎಸ್ ಡ್ಯಾಮ್ ಕೂಡ ಪೂರ್ತಿ ಆಗಿಲ್ಲ. ಇಲ್ಲೇ ನೀರಿಲ್ಲ, ಅದೇಗೆ ತಮಿಳುನಾಡಿಗೆ ನೀರು ಬಿಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ಈ ಕುರಿತು ಸಾಕಷ್ಟು ಸಂಘಟನೆಗಳು, ಸಾಕಷ್ಟು ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಕೂಡ ಈ ಕಾವೇರಿಗೆ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ನಿನ್ನೆಯಿಂದ ಕಳೆದ 3 ದಿನಗಳಿಂದ ಮಂಡ್ಯದಲ್ಲಿಯೂ ಕೂಡ ಈ ಕಾವೇರಿ ಕಿಚ್ಚು ಜೋರಾಗಿದೆ. ಇನ್ನು ಒಂದ್ ಕಡೆ ಇಂತಹ ಸಂದರ್ಭದಲ್ಲಿ ಏನು ತೀರ್ಪನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ. ಇನ್ನು ನಮ್ಮ ಕರ್ನಾಟಕದಿಂದ ಗುಪ್ತಾ ಅವರು ಕೂಡ ಇಲ್ಲಿ ವಾದವನ್ನ ಮಂಡಿಸಲಿದ್ದಾರೆ. ವಾಸ್ತವ ಸ್ಥಿತಿಯನ್ನ ಮುಂದಿಟ್ಟು ವಾದಿಸಲು ಇಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ನೀಡಿರುವಂತದ್ದು. ನೀರು ಬಿಡೋದಕ್ಕೆ ಈ ಬಾರಿ ಅಸಾಧ್ಯ ಅಂತ ಹೇಳಿ ಮನವರಿಕೆ ಮಾಡಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಒಂದ್ ಕಡೆ ನಮ್ಮಲ್ಲೇ ಕುಡಿಯೋಕೆ ನೀರಿಲ್ಲ, ಅದು ಹೇಗೆ ಇವರು ನೀರು ಬಿಡ್ತಾರೆ ಅಂತ ಹೇಳಿ ವಾಸ್ತವ ಪರಿಸ್ಥಿತಿಯನ್ನ ನೀವು ಅಲ್ಲಿ ಇಟ್ಕೊಂಡು ಮಾತನಾಡಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ನೀಡಿರುವಂತದ್ದು. ಕಾವೇರಿ ಕಿಚ್ಚಿಗೆ ಕರ್ನಾಟಕವೇ ಬಂದ್ ಆಗುತ್ತಾ? ಹಾಗಾದ್ರೆ ಶನಿವಾರವೇ ಕರ್ನಾಟಕ ಬಂದ್ ಆಗುತ್ತಾ ಅನ್ನೋ ಪ್ರಶ್ನೆ ಎತ್ತಿರುವಂತದ್ದು. ನಾಳೆ ನಿರ್ಧಾರವಾಗುತ್ತೆ ಕರ್ನಾಟಕ ಬಂದ್ ಭವಿಷ್ಯ.
ಇನ್ನು ಕಾವೇರಿ ಕಿಚ್ಚಿಗೆ ಕರ್ನಾಟಕ ಬಂದ್ ಆಗುತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಎದ್ದಿರುವಂಥದ್ದು. ನಾಳೆ ನಿರ್ಧಾರವಾಗುತ್ತೆ ಕರ್ನಾಟಕ ಬಂದ್ ಭವಿಷ್ಯ. ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಹೈ ವೋಲ್ಟೇಜ್ ಮೀಟಿಂಗ್ ಆಗಲಿದೆ. ಮೀಟಿಂಗ್ನಲ್ಲಿ ಕರ್ನಾಟಕ ಬಂದ್ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾರೆ. ಕನ್ನಡ ಪರ ಸಂಘಟನೆ ನಿರ್ಧಾರದ ಬಳಿಕ ಬಂದ್ ಘೋಷಣೆಯನ್ನ ಮಾಡಲಾಗುತ್ತೆ. ಹಾಗಾದ್ರೆ ನಾಳಿನ ಸಭೆಯಲ್ಲಿ ಒಮ್ಮತದ ನಿರ್ಧಾರ ಏನಾದರೂ ಬಂದ್ರೆ ನಾಡಿದ್ದೇ ಬಂದ್ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಬಂದ್ನ ಸೂಚನೆ ಕೊಟ್ಟಿರುವ ವಾಟಾಳ್ ನಾಗರಾಜ್ ಅವರು ಈಗಾಗಲೇ ತಮಿಳುನಾಡಿಗೆ ನೀರನ್ನ ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಇನ್ನು ಇವಾಗ ಕಾವೇರಿ ಕಿಚ್ಚಿಗೆ ಕರ್ನಾಟಕವೇ ಬಂದ್ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ಹಾಗಾದ್ರೆ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಈ ಮೀಟಿಂಗ್ ನಲ್ಲಿ ಏನ್ ಆಗುತ್ತೆ, ಇವತ್ತೇನಾದ್ರೂ ತೀರ್ಪು, ತುರ್ತು ಸಭೆ ಕೂಡ ಕರೆದಿರುವಂತದ್ದು ಒಂದ್ ಕಡೆ. ಇವತ್ತೇನ್ ತೀರ್ಪು ಬರುತ್ತೆ ಅದರ ಮೇಲೆ ನಾಳಿನ ನಿರ್ಧಾರ ಆಗುತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಈಗಾಗಲೇ ಒಂದ್ ಕಡೆ ಬಂದ್ನ ಸೂಚನೆಯನ್ನ ಕೂಡ ವಾಟಾಳ್ ನಾಗರಾಜ್ ಅವರು ತಿಳಿಸಿದ್ದಾರೆ.